ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ಲೋಕೇಶ್ ಲೋಕಿ ಅವರು, ಅವ್ರನ್ನ ಮಾತಾಡಿಸ್ತೀನಿ ಸರ್. ನೀವು ಸಿನಿಮಾ ಬಗ್ಗೆ ಮಾತಾಡಿ, ಕಣ್ಣ ಮುಚ್ಚೆ ಬಗ್ಗೆ. ಇವತ್ತು ಒಂದು ಆಡಿಯೋ ಬಿಡುಗಡೆ ಸಮಾರಂಭ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ತುಂಬಾ ದಿವಸದ್ದು ನಮ್ಮೆಲ್ಲರೂ ಕನಸು. ಸಾಂಗ್ ಎಲ್ಲ ಕೇಳಿದ್ದೀರಾ ನೀವೆಲ್ಲರೂ. ಈ ಸಿನಿಮಾದಲ್ಲಿ ಬಂದು 6 ಹಾಡುಗಳಿದೆ. 6 ಹಾಡುಗಳಿಗೆ ನಮ್ಮ ಗುರುಗಳಾದಂತ ರಾಜೇಶ್ ರನ್ನ ಸರ್ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಸಂಗೀತವನ್ನ ನೀಡಿದ್ದಾರೆ. ಪ್ರತಿಯೊಂದು ಸಾಂಗು ಕೂಡ ಒಬ್ಬ ಮನುಷ್ಯನಿಗೆ, ಒಬ್ಬ ಕಾಲೇಜ್ ಯುವಕರಿಗಾಗಿರ್ಬೋದು, ಒಬ್ಬ ವಯಸ್ಸಾದಂತ ಆ ಬೇರೆ ಬೇರೆ ಪ್ಯಾಟರ್ನ್ ನಲ್ಲಿ ಒಂದೊಂದು ಸಾಂಗು ಒಬ್ಬೊಬ್ಬರಿಗೆ ಒಂದೊಂದು ಕಥೆಯನ್ನ ಹೇಳಕ್ಕೆ, ಒಂದು ಸಾಂಗ್ ಮುಖೇನನೇ ಒಂದೊಂದು ಕಥೆಯನ್ನ ನಾವು ಹೇಳ್ತೀವಿ. ಈ ನಾವು ಶೂಟಿಂಗ್ ನ ಬೆಂಗಳೂರು ಸುತ್ತಮುತ್ತ, ರಾಮನಗರ ಹಾಗೂ ಹೆಸರುಘಟ್ಟ ಮತ್ತೆ ಮಿಲ್ಲೂರು ಸುತ್ತಮುತ್ತ ಟೋಟಲ್ ಮೂವಿಯನ್ನು ನಾವು ಬೆಂಗಳೂರಲ್ಲೇ ಚಿತ್ರೀಕರಣವನ್ನ ಮಾಡಿದ್ದೀವಿ. ಸುಮಾರು ಒಂದು 45 ದಿನಗಳ ಕಾಲ ಈ ನಮ್ಮ ಚಲನಚಿತ್ರದ ಶೂಟಿಂಗ್ ಅನ್ನ ಮಾಡಿದ್ವಿ. ಸೊ ನಮ್ಮ ಚಿತ್ರದಲ್ಲಿ ಕ್ಯಾಮ್ರಾ ವರ್ಕು ನಮ್ಮ ಜಗನ್ ಬಾಬು ಸರ್ ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು ಸಿನಿಮಾ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ, ಅಂದ್ರೆ ಒಂದು ನಾವು ಸಿನಿಮಾಗೆ ಏನ್ ಬೇಕು ಅದನ್ನು ನಮ್ಮ ಮೀನಾ ವೆಂಕಟ್ ಅವರಾಗಿರ್ಲಿ ಅಥವಾ ನಮ್ಮ ವೆಂಕಟೇಶ್ ಬಾಬು ಅವರಾಗಿರ್ಲಿ, ಜೊತೆಗೆ ನಮ್ಮ ವೆಂಕಟಗೌಡನು ಸಹ ಎಲ್ಲರೂ ನಿಂತ್ಕೊಂಡು ಒಂದು ಟೀಮ್ ವರ್ಕ್ ಮಾಡಿ ಈ ಸಿನಿಮಾನ ಮಾಡಿದೀವಿ. ಸರ್ ನಿಜವಾಗ್ಲೂ ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಿದೀರಾ. ಅವಳ ಪ್ರೀತಿ ಅಂದ್ರೆ ಇಷ್ಟ ಇರಲ್ಲ, ಬಟ್ ಆ ಪ್ರೀತಿ ಅವಳಲ್ಲೂ ಹುಟ್ಟಿ ಇಬ್ರು ಸಹ ಒಂದು ಪ್ರೀತಿ ಬಲೆಗೆ ಬೀಳ್ತಾರೆ. ಸೊ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಇಬ್ರು ಸಹ ದೂರ ಆಗ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹೀರೋಯಿನ್ ಸಿಗ್ತಾಳ ಇಲ್ವಾ ಅನ್ನೋದೇ ಒಂದು ಟ್ವಿಸ್ಟ್ ಸರ್ ಇಡೀ ಸಿನಿಮಾದಲ್ಲಿ. ಸರ್ ಇದು 2ನೇ ಸಿನಿಮಾ ಸರ್, ಡೈರೆಕ್ಷನ್ ಅಲ್ಲಿ 2ನೇ ಸಿನಿಮಾ. ಕಣ್ಣ ಮುಚ್ಚೆ ತುಂಬಾ ಚೆನ್ನಾಗಿ ಬಂದಿದೆ. ಲಾಕ್ಡೌನ್ ಟೈಮಲ್ಲಿ ನಾವು ಇದನ್ನ ಶೂಟಿಂಗ್ ಮಾಡಿದ್ವಿ, ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ನೀವು ನೋಡಿದಂಗೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೇನು ಫೆಬ್ರವರಿ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಎನಿ ವೆಂಕಟ್ ಗೌಡ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಇವತ್ತು ತುಂಬಾ ಖುಷಿಯಾಗಿರೋಂಥ ಮೇನ್ ಒಂದು ರೀಸನ್ ಏನಂದ್ರೆ, ಬಾಸ್ ನಮ್ಮ ಜೊತೆ ಇದ್ದಾರೆ. ನಾನು ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ, ನನಗೆ ಗುರುಗಳಂತ ಅನ್ಸ್ಕೊಂಡದು ತುಂಬಾ ನನ್ನ ಲೈಫಲ್ಲಿ ತುಂಬಾ ಜನ, ಕೆಲವರು ಮಾತ್ರ ಗುರುಗಳಂತ ಅನ್ಸ್ಕೋಬಹುದು. ಅದರಲ್ಲಿ ಆ ಸ್ಥಾನ ತಗೊಂಡವ್ರು ಅವರೇನೆ. ಮತ್ತೆ ಅದು ಬಿಟ್ಟರೆ ನನ್ನ ಅಂದ್ರೆ ವರ್ಕಿಂಗ್ ವಿಷಯದಲ್ಲಿ ಬೇರೆಯವ್ರು ಇನ್ನೊಬ್ರು ಇದ್ರು, ಸಂಜಯ್ ಸುರೇಶ್ ಅಂತ ಹೇಳಿ. ರಾಜೇಶ್ ಸರ್, ನಾನು ನಿಮ್ಗೆ ಮುಂಚೆ ಪ್ರೆಸ್ ಮೀಟ್ಗಳಲ್ಲೂ ಹೇಳಿದ್ದೀನಿ, ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ಸರ್. ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ. ಅದು ಒಂದು ಮೇನ್ ನನಗೆ ತುಂಬಾ ಖುಷಿ ಕೊಡುವಂತ ವಿಷಯ. ಇವತ್ತು ಜನರಲಿ ಹೇಳ್ದಂಗೆ ಪ್ರತಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿ ಸಿನಿಮಾನು ಅವ್ರದ್ದೊಂದು ಬರ್ಡೇ ಇದ್ದಂಗೆ. ಅಂದ್ರೆ ಪ್ರತಿ ಮಗು ಹುಟ್ಟಿದಾಗ ಹಿಂಗೆ ಬರ್ಡೇ ಮಾಡ್ತೀವಲ್ಲ, ಒಂದು ವರ್ಷ ಸೆಲೆಬ್ರೇಷನ್, 2 ವರ್ಷ ಸೆಲೆಬ್ರೇಷನ್, ಆ ತರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚು. ಸೊ ಹಂಗಾಗಿ ಇವತ್ತು ರಾಜೇಶ್ ರಮಣ ಸರ್ ಬರ್ಡೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಅವ್ರಿಗೆ ಆ ಒಂದು ವಿಶ್ವಾಸ ಹೆಂಗಿರುತ್ತೆ ಅನ್ನೋದು ಆ ತರ ಇರುತ್ತೆ. ಸೊ ಹಂಗಾಗಿ ನಾನು ಇವತ್ತು ತುಂಬಾ ಖುಷಿ ವಿಷಯ. ಮೊದಲನೇಗೆ. 2ನೇದಾಗಿ ಕೇಳಿದ್ರು ವೆಂಕಟ್ ಕೆಲವೊಂದ್ ಕಡೆ ತುಂಬಾ ಸಣ್ಣದಾಗಿ ಕಾಣಿಸ್ತಾರೆ ಅಂತ. ಸರ್ ಅವಾಗ ಅದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು. ಲಾಕ್ಡೌನ್ ಮುಂಚೆ ನಾನು ಸ್ವಲ್ಪ ವರ್ಕೌಟ್ ಮಾಡಿ ತಿನ್ನಾಕ್ಬೇಕಂತಲೇ ಇದ್ದೆ. ಬಟ್ ಆಮೇಲೆ ಏನ್ ಮಾಡೋಕ್ಕಾಗಲ್ಲ, ಸಿನಿಮಾ ಇಂಡಸ್ಟ್ರಿ ಟೈಮ್ ಇಲ್ಲ ಸರ್ ನಮಗೆ, ವರ್ಕೌಟ್ ಮಾಡಕ್ ಬಿಡಲ್ಲ. ಹಂಗಾಗಿ ಸೊ ಅದು ಆಮೇಲೆ ಸ್ವಲ್ಪ ಇದಾಯ್ತು. ಬಟ್ ಈ ಸಿನಿಮಾ ಮಾಡಿದ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ. ಹೆಂಗೆ ಅಂದ್ರೆ, ಲೋಕಿ ಬಂದು ನನಗೆ ಸ್ಕೂಲಲ್ಲಿ ಜೂನಿಯರು, ಅವಾಗ ಅಣ್ಣ 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 ಅಂತ ಓಡಾಡೋನು. ಇವಾಗ ಹೋಗೋ ಬರೋ ಅಂತಾನೆ, ಅದೇನ್ ಮಾಡಕ್ಕಾಗಲ್ಲ, ಅದಂಗ ಆಗ್ಬಿಡುತ್ತೆ. ಸರ್ಕ್ಯುಲೇಷನ್ ಅಂದ್ರೆ ಸ್ನೇಹ ಬರ್ತಾ ಬರ್ತಾ ಸಂಬಂಧಕ್ಕೆ ತನ್ನಾಗುತ್ತೆ ಹಂಗಂತ. ಸೊ ಅದು ಆ ಒಂದು ಲೋಕಿ ಮತ್ತೆ ಕೃಷ್ಣ ಇವರೆಲ್ಲ ಸೇರಿ ಒಂದು ಸ್ವಲ್ಪ ದಿನಗಳ ಕಾಲ ಶೂಟ್ ಮಾಡ್ಕೊಂಡಿದ್ರು ಅವರು. ನಾನು ಕಂಟೆಂಟ್ ಕೇಳಿದಾಗ, ನೋಡಿದಾಗ, ಸಾಂಗ್ಸ್ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಇದನ್ನ ನಾರ್ಮಲ್ ಬೇಸಲ್ಲಿ ಮಾಡೋದು ಬೇಡ, ಅವ್ರು ಆಲ್ರೆಡಿ ಒಂದು ಬೇಸಿಕ್ ಮಾಡ್ಕೊಂಡಿದ್ರು, ನಾರ್ಮಲ್ ತರ ಮಾಡೋದು ಬೇಡ, ಚೆನ್ನಾಗೇ ಮಾಡೋಣ ಅಂತೇಳಿ ರಾಜೇಶ್ ರಮಣ ಸರ್ನ ಅಪ್ರೋಚ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಅವ್ರು ಮಾಡಲ್ಲ ಅಂತ ಹಠ ಮಾಡಿದ್ರು. ಬಟ್ ಅವ್ರಿಗೆ ತುಂಬಾ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಬಂತು. ಕಂಪೋಸಿಂಗ್ ಅಲ್ಲಿ ಮಿನಿಮಮ್ ಅಂದ್ರೆ ನಾವು ಒಂದು ವಾರ ಕಂಟಿನ್ಯೂಸ್, ಅಂದ್ರೆ ನಾವು ಒಂದು 2 ಅವರ್ ಮನೆಗೆ ಹೋಗಿರ್ಬೋದು ನಾವು ಕಂಪೋಸಿಂಗ್ ಮಾಡಿ. ಅಷ್ಟು ಡೆಡಿಕೇಟೆಡ್ ಆಗಿ ಸರ್ ಕೆಲಸ ಮಾಡಿಕೊಟ್ರು. ತುಂಬಾ ಖುಷಿ ವಿಷಯ. ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಯಾರು ಆಡಿದ್ದಾರೆ ಅಂತೆಲ್ಲ ಲೋಕಿ ಹೇಳಿದ್ದಾನೆ ಇವಾಗ. ಸೊ ಬೇಸಿಕಲಿ ಆಮೇಲೆ ಕೃಷ್ಣ ಮತ್ತೆ ಲೋಕಿ ಇಬ್ರು ಫ್ರೆಂಡ್ಸು.
ಸೊ ಆ ಫ್ರೆಂಡ್ಸು ನಮಗೂ ಫ್ರೆಂಡ್ಸ್ ತನಾಗಿ. ಸೊ ಅವನು ಮೂಲತಃ ಡ್ಯಾನ್ಸರು. ಸೊ ಕೊರಿಯೋಗ್ರಫಿ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ, ಡ್ಯಾನ್ಸಿಂಗ್ ಗೊತ್ತಿರೋದ್ರಿಂದ ಮಾಡಿದ್ವಿ. ಇದೊಂದು ಬೇಸಿಕ್ಲಿ ಇದೊಂದು ಒಂದು ಮಿಡಲ್ ಕ್ಲಾಸ್, ಅಂದ್ರೆ ಈಗ ನಾವು ಸಿನಿಮಾ ರಿಚ್ ಆಗಿ ತೋರಿಸಬಹುದಾಯ್ತು, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗ್ ತೋರಿಸಬಹುದು ಅದೇ ತರನೇ ತಗೊಂಡೋಗಿದ್ದೀವಿ. ಅಂದ್ರೆ ಎಲ್ಲೂ ನಿಮ್ಗೆ ರಿಚ್ ಕಾಣಿಸ್ಬೇಕು ಅನ್ನೋ ತರ ನಾವು ತಗೊಂಡೋಗಿಲ್ಲ, ಬಟ್ ಟೆಕ್ನಿಕಲಿ ಏನ್ ಬೇಕೋ ಅದಕ್ಕೆ ಹಾಕಿದೀವಿ. ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ ಅಕ್ಕ ಸೀರಿಯಲ್ ಅನುಪಮ ಅವ್ರು ಎಲ್ಲರಿಗೂ ಗೊತ್ತೇ ಗೊತ್ತು. ಅನುಪಮ ಗೌಡ ಅವ್ರ ತಂಗಿ ಅವರು ಆಕ್ಚುಲಿ, ತೇಜಸ್ವಿನಿ ಗೌಡ. ಸೊ ನಾವು ಅನುಪಮ ಅವ್ರು ನಾವು ಸ್ವಲ್ಪ ಪರಿಚಯ ಇದ್ದಿದ್ದು, ನಾವು ಅಪ್ರೋಚ್ ಮಾಡಿ ತುಂಬಾ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ ನಮ್ಮ ಹತ್ರ. ಸೊ ಇದಿಷ್ಟ ಆಯ್ತು. ಇನ್ನು ಕ್ಯಾಮರಾಮನ್ ಜಗನ್ ಬಾಬು ಸರ್ ನಮ್ಗೆ ತುಂಬಾ ಸಪೋರ್ಟಿವ್, ಅಂದ್ರೆ ತುಂಬಾ ಕಡಿಮೆ ಲೈಟಿಂಗ್ ಅಲ್ಲಿ ಸಿನಿಮಾ ಅದ್ಭುತವಾಗಿ ಮೇಕಿಂಗ್ ಮಾಡ್ಕೊಟ್ಟಿದ್ವಿ. ನಾವೇನಾದ್ರೂ ಇವತ್ತು ಮ್ಯೂಸಿಕಲಿ ಸ್ವಲ್ಪ ಏನಾದ್ರೂ ಗಂಧ ಇದೆ ನಮ್ಗೆ ಅನ್ಸಿದ್ರೆ ಅದು ಬಿಕಾಸ್ ಆಫ್ ಅವರಿಂದಲೇ. ಅಷ್ಟು ಕಲ್ತಿದೀವಿ ನಾವು ಅವರಿಂದ, ಡೇ ಅಂಡ್ ನೈಟ್ ಅನ್ನೋ ತರ. ಸೊ ನಮ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ನಮ್ಗೋಸ್ಕರ ತುಂಬಾ ಟೈಮ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ 2017 ನನ್ನ ವೃತ್ತಿನ ಬದಲಾಯಿಸಿಕೊಂಡೆ. ನಾನು ನನ್ನ ತಂದೆಯ ಫ್ಯಾಕ್ಟರಿನ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಬಂತು. ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು 6 ವರ್ಷ ಆಗಿದೆ. ಏನಂದ್ರೆ ಲೋಕಿ ಬಹಳ ಒಂದು ಪ್ರೀತಿಯಾದಂತ ಹುಡುಗ, ಬಹಳ ಪ್ರತಿಭಾವಂತ, ಜಾಸ್ತಿ ಮಾತಾಡ್ಲಿಲ್ಲ, ಆದ್ರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಅಂದ್ರೆ ಅದಕ್ಕೋಸ್ಕರ ಅವನು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ವರ್ಷಕ್ಕೆ 1-2 ಮಾಡೋಣ ಅಂತ ಹೇಳಿ ಟೈಮ್ ಪಾಸ್ ಮತ್ತೆ ಒಂದು ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ. ಸೊ ಈ ಒಂದು ಕಣ್ಣ ಮುಚ್ಚೆ ಚಿತ್ರನ ಮಾಡಿಕೊಟ್ಟೆ ಅವ್ರಿಗೆ. ಅವನು ಬಹಳಷ್ಟು ಚಿತ್ರಗಳು ಮಾಡಿದ್ದ, ಜಾಸ್ತಿ ಮಾತಾಡ್ಲಿಲ್ಲ, ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದು ಒಳ್ಳೆ ನಿರ್ದೇಶಕನಾಗಿ ಬೆಳಿತಾನೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲಸಗಳು ಮಾಡಿದಾನೆ, ನಿಮ್ಗೆಲ್ಲ ಗೊತ್ತಿಲ್ದೇನೆ. ಒಂದಷ್ಟು ಆರ್ಟ್ ಫಿಲ್ಮ್ಗಳು, ಒಂದಷ್ಟು ಚಿತ್ರ ಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ದಿದ್ದಾನೆ. ಆಮೇಲೆ ಬಹಳಷ್ಟು ಕಥೆಗಳನ್ನ ಬರ್ದಿದ್ದಾನೆ. ಆಮೇಲೆ ಈಗಾಗಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಇನ್ನೊಂದು ಬಾಜರ್ ಅಂತ ಒಂದು ಚಿತ್ರ ಮಾಡಿದ್ದಾನೆ. ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ. ಅಂದ್ರೆ ಒಂದು ಚಿತ್ರರಂಗದಲ್ಲಿ ಗೆಲ್ಲೇಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂತ ಒಬ್ಬ ಹುಡುಗ. ನಿಮ್ಮ ಎಲ್ಲರ ಬೆಂಬಲ ಮತ್ತೆ ಅವನ ಪ್ರತಿಭೆಗೆ ಒಂದು ಸಾಥನ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹಾಗಾಗಿ ಈ ಒಂದು ಆಡಿಯೋ ಬಿಡುಗಡೆ ಅಂದ್ರೆ ಧ್ವನಿಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಶೇಷಗಳಿರ್ಲೇಬೇಕಲ್ವಾ. ಸೊ ಹಾಗಾಗಿ ಮುಂಚೆಯಿಂದಾನು ಅಷ್ಟೇ, ನನ್ನ ಮೊದಲನೇ ಚಿತ್ರದಿಂದ ಹಿಡಿದು ನಾನು ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದ ಸಮಯ ಕೂಡ ನಾನು ಬಹಳ ಒಳ್ಳೊಳ್ಳೆ ಹಾಡುಗಾರನ್ನ ನಾನು ಪರಿಚಯ ಮಾಡಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ. ಅವರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಬಹಳಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗಳೆಲ್ಲ ತಗೊಂಡು ಬಹಳಷ್ಟು ದೊಡ್ಡ ಗಾಯಕರಾಗಿದ್ದಾರೆ. ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮಗೆ ಒಬ್ಬ ಗಾಯಕ ಸಿಗ್ದ ನನಗೆ. ಅಂದ್ರೆ ಬೇರೆ ಬಾಂಬೆಯಿಂದ ಆಗ್ಲಿ ಬೇರೆ ಕಡೆಯಿಂದ ಆಗ್ಲಿ ಬಂದ ಹಾಡೋರ್ನ ನಾವು ಬಹಳ ನೋಡಿದೀವಿ. ಅದೇ ರೀತಿಯಾದಂತ ಒಂದು ಧ್ವನಿ ನಮಗ್ ಬೇಕಾಗಿತ್ತು. ಹುಡುಕಿ ಸಿಗ್ಲೇ ಇಲ್ಲ. ಕೊನೆಗೆ ಕೈಗೆ ಸಿಕ್ಕಿದ್ ನಮ್ಮ ಒಂದು ಮುತ್ತು ಅಂತ ಹೇಳ್ಬೋದು, ಅತ್ಯಂತ ಅದ್ಭುತವಾದಂತ ಒಂದು ವಾಯ್ಸ್ ಸಿಕ್ತು ನಮ್ಗೆ. ಅವರೆಲ್ಲೇ ಕೂತಿದ್ದಾರೆ, ಬರ್ಬೇಕು ಅಂತ ಹೇಳ್ತೀನಿ. ಸಚಿನ್ ಬನ್ನಿ, ಅದ್ಭುತವಾದಂತ ಧ್ವನಿ. ಕಾರ್ಯಕ್ರಮಕ್ಕೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಮತ್ತೆ ಈ ಒಂದು ಚಿತ್ರ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಬರ್ಲಿ. ನನ್ನ ಇನ್ನೊಬ್ಬ ಸ್ನೇಹಿತ ಈ ಕೃಷ್ಣ, ಅವ ಬಹಳ 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 ಪ್ರತಿಭಾವಂತ. ಎಲ್ಲರೂ ಪ್ರತಿಭಾವಂತರು ಈ ಒಂದು ತಂಡದಲ್ಲಿರೋರು ಎಲ್ಲರೂ, ಹೀರೋಯಿನ್ ಮತ್ತೆ ನಿರ್ಮಾಪಕಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್, ಎಕ್ಸ್ಟ್ರಾರ್ಡನರಿ ಡಿಸ್ಟ್ರಿಬ್ಯೂಟರ್. ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ಸಖತ್ ರಿಸ್ಕ್ ಅಂತ, ನಿಮ್ಗೆಲ್ಲ ಗೊತ್ತಿದೆ, 2016 ಅಲ್ಲಿ. ನಾನು ಜಸ್ಟ್ ಚಿತ್ರರಂಗ ಇನ್ನ ಜಸ್ಟ್ ನನ್ನ ವೃತ್ತಿ ಬದಲಾವಣೆ ಮಾಡಕ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಜೊತೆಗೆ ಮಾಡಿದ್ವಿ ನಾವು. ಚೆನ್ನಾಗಿ ಹೋಯ್ತದು, ಒಳ್ಳೆ ಯಶಸ್ಸು ಕಾಣ್ತದು. ಸೊ ಹಾಗಾಗಿ ದೇವರಲ್ಲಿ ನಾನು ಕೇಳ್ಕೊತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣ್ಲಿ. ಯಾಕಂದ್ರೆ ಜಾಲಿಯಾಗಿ ಮಾಡಿದೀವಿ, ಏನೋ ಟೈಮ್ ಪಾಸ್ ಮಾಡಕ್ಕೆ. ಸೊ ಜಾಲಿಯಾಗಿ ಬಂದಾಗ ಏನಾಗುತ್ತೆ, ಯೂಶಲಿ ಟೆನ್ಷನ್ ಇಲ್ಲದೆ ಮಾಡಿದಾಗ ಬಹಳ ಟೈಮ್ ಇತ್ತು. ಕ್ಷಮಾಪಣೆ ಕೇಳ್ತೀನಿ, ಯಾಕಂದ್ರೆ ಬಹಳಷ್ಟು ಕಾಯಿಸಿದಾರೆ ನಮ್ಮ ಲೋಕಿ. ಅವನೇ ಒಬ್ಬನೇ ಕೆಲಸ ಮಾಡ್ತಾನೆ. ಅದಕ್ಕೆ
ಬೇರೆಯವ್ರಿಗೆ ಏನು ಕೊಡಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅವನಂತ ಮುಗ್ಧ ಮನಸ್ಸು, ಅವನಷ್ಟು ಒಳ್ಳೆ ಮನಸ್ಸು ಈ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕನಾಗೂ ಕೆಲಸ ಮಾಡಿದ್ದಾನೆ, ಬಹಳಷ್ಟು ಚಿತ್ರಗಳು ಮಾಡಿದ್ದಾನೆ ನಿರ್ಮಾಪಕನಾಗ ಕೂಡ. ಸೊ ಹಾಗಾಗಿ ಆ ಒಂದು ಒಳ್ಳೆ ಮನಸ್ಸು ಅವ್ನಿಗೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲ ಅವನೇ ಮಾಡಿ ಏನಾಗುತ್ತೆ, ಸ್ವಲ್ಪ ಈ ತರ ಡಿಲೇ ಮಾಡಬಾರ್ದು ನೆಕ್ಸ್ಟ್ ಟೈಮ್ ಅಂತ ಪ್ರಶ್ನವ್ರಿಗೆ ಡಿಲೇ ಮಾಡ್ಲೇಬಾರ್ದು ಯಾವತ್ತು, ಆಯ್ತಾ. ನೆಕ್ಸ್ಟ್ ಚಿತ್ರದಿಂದ ಅದನ್ನ ಕರೆಕ್ಟ್ 6 o'clock ಅಂದ್ರೆ 6 o'clock ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ಬೋದು, ಆಯ್ತಾ. ನಮಸ್ಕಾರ, ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಪೋಸ್ಟ್ ಮಾಡಿ 8 hour ಎಲ್ಲ ಮಾಡಿ ಇವ್ರು ಏನಂದ್ರೆ ಯಾವಾಗ ಬರ್ತಾರೆ ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ರೆ ಒಂದು ಆರಾಮಾಗೊಂಡು 1 ವಾರ ಆದ್ಮೇಲೆ ಬರ್ತಾರೆ. ಟೆನ್ಷನ್ ಇಲ್ರಿ, ಅಯ್ಯೋ ಬ್ಯಾಕ್ ಟು ಬ್ಯಾಕ್ ಎಲ್ಲ ಮಾಡಿದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಸೊ ಹಾಗಾಗಿ ಲಿಮಿಟೆಡ್ ಚೂಸ್ ಆಗಿ ಓನ್ಲಿ ಫ್ರೆಂಡ್ ಸರ್ಕಲ್ ಗೊತ್ತಿರೋರಿಗೆ ಆತರ ಮಾಡ್ತಾ ಇದ್ದೀನಿ. ನಮ್ದು ಈ ಡಿಫೆನ್ಸ್ಗೆ ಮತ್ತೆ ಆರ್ಮಿಗೆ ಹೆಡ್ಫೋನ್ಸ್ ಮತ್ತೆ ಹ್ಯಾಂಡ್ ಸೆಟ್ ಸಪ್ಲೈ ಮಾಡ್ತೀವಿ ಆ ಫ್ಯಾಕ್ಟ್ರಿ. ಇಲ್ಲ, ಬೆಂಗಳೂರು. ಸ್ಟುಡಿಯೋ ಫಸ್ಟ್ ಕ್ಲಾಸ್ ನಡೀತಾ ಇದೆ. ನಮ್ಮ ಸ್ಟುಡಿಯೋ ಅದೊಂದು ಮಾತ್ರ ಬಿಟ್ಟಿಲ್ಲ, ಯಾಕಂದ್ರೆ ಅದು ನಮ್ಮ ವೃತ್ತಿ, ನಮ್ಮ ಆಸೆ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಸೌಂಡ್ ನ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಒಂದು ಅದ್ಭುತವಾದಂತ ಒಂದು ಡಾಲ್ಬಿ ಮತ್ತೆ ಡಿಟಿಎಸ್ ಒಂದು ಇವಾಗ ನವೀಕರಣ ಮಾಡ್ತಾ ಇದೀವಿ. ಇನ್ನೊಂದು January 15th ಸ್ಟಾರ್ಟ್ ಮಾಡ್ತಾ ಇದೀವಿ. ಫುಲ್ ಇವಾಗ ರೆನೋವೇಷನ್ ನಡೀತಾ ಇದೆ. ರೆನೋವೇಷನ್ ಕಾರ್ಯ ಆಲ್ಮೋಸ್ಟ್ ಮುಗಿತಾ ಬಂತು. ಅದ್ಭುತವಾದಂತ ಇವತ್ತಿನ ಏನ್ ತಾಂತ್ರಿಕತೆಗೆ ನಾವು ಏನ್ ಬೇಕು, ಮುಂಚೆ ನಾವೇನ್ 10 ವರ್ಷಕ್ಕೆ ಮುಂಚೆ ನಿಮ್ಮ ಹತ್ರ ಮಾತಾಡಿದ್ವಿ ಆ ಡಿಟಿಎಸ್ ಬಗ್ಗೆ, ಅದೆಲ್ಲ ಈಗ ಇನ್ನೂ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ. ಥಿಯೇಟರ್ಸ್ ಎಲ್ಲ, ಥಿಯೇಟರ್ ಸೌಂಡ್, ಥಿಯೇಟ್ರಿಕಲ್ ಸೌಂಡ್ ಎಲ್ಲ ಎಕ್ಸ್ಟ್ರಾಡನರಿ ಆಗ್ಬಿಟ್ಟಿದೆ. ಹಂಗಾಗಿ ನಾವೀಗ ಏನ್ ಮಾಡಿದ್ವಿ, ಆ ತಂತ್ರಜ್ಞಾನ ಇವತ್ತು 2023, 2024 ಮತ್ತೆ ಇನ್ನೊಂದು 5 ವರ್ಷಕ್ಕೆ ಯಾವ ತರ ತಾಂತ್ರಿಕತೆ ಬೇಕು ಕನ್ನಡ ಚಿತ್ರರಂಗಕ್ಕೆ, ಎಲ್ಲೂ ಆಚೆ ಹೋಗ್ಬಾರ್ದು, ಇಲ್ಲೇ ಎಲ್ಲ ಕೆಲಸ ಮಾಡ್ಕೊಬೇಕು. ಆಚೆ ಹೋದ್ರು ಕೂಡ ಇಲ್ಲಿ ಅರ್ಧ ಕೆಲಸ ಮಾಡ್ಕೊಂಡು ಅಲ್ಲೊಂದು ಅರ್ಧ ಕೆಲಸ ಮಾಡ್ಕೊಳ್ಳೋ ತರ ನಾವು ಇವಾಗ ಪ್ಲಾನ್ ಮಾಡ್ಕೊಂಡು ಈ ಲೇಟೆಸ್ಟ್ ಏನ್ ಎಕ್ವಿಪ್ಮೆಂಟ್ ಇದೆ ಅದನ್ನ ಹಾಕಿ ಇವಾಗ ನವೀಕರಣ ಮಾಡಿ ಓಪನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಬೆಳಗಾವಿಯವನು. ನಾನೀಗ ಸುಮಾರು ಸಿನಿಮಾಗಳು ಆಡಿದ್ದೀನಿ. ಅದರಲ್ಲಿ ಇದೊಂದು ವಿಶೇಷವಾದ ಸಿನಿಮಾ. ಈ ಸಿನಿಮಾ 2 ಸಾಂಗ್ ಆಡಿದ್ದೀನಿ. ರಾಜೇಶ್ ರಾಮನ್ ಸರ್ ಅವರು ತುಂಬ ನನ್ನ ಧ್ವನಿ ಕೇಳಿ ಇಂಪ್ರೆಸ್ ಆದರು. ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಈ ಥರ ಸಾಂಗು ನನಗೆ ಸಿಕ್ಕಿರಲಿಲ್ಲ. ಸುಮಾರು ಸಾಂಗ್ಗಳು ಆಡಿದ್ದೀನಿ, ಆನೆಬಲ ಆಗಲಿ ಸುಮಾರು ಸಿನಿಮಾಗಳು ಆಡಿದ್ದೀನಿ. ಇದೊಂದು ಒಳ್ಳೆ ಬ್ರೇಕು ಅಂತ ಹೇಳ್ಬೋದು. ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ, ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ. ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ, ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ. ಏನಿ ಜೀವನ 3 ದಿನ, ಬಂದು ಹೋಗೋ ನಡುವೆ ನಮ್ದು ಬರೀ ಪಾತ್ರನ. ಏನಿ ಜೀವನ 3 ದಿನ, ಬಂದು ಹೋಗೋ ನಡುವೆ ನಮ್ದು ಬರೀ ಪಾತ್ರನ. ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ, ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ. ನಮ್ಮ ಸಿನಿಮಾ ಕಣ್ಣ ಮುಚ್ಚೆ ಸಿನಿಮಾದು ಆಡಿಯೋ ಲಾಂಚ್ ಆಗಿದೆ. ನಿಮ್ಮೆಲ್ರಿಗೂ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇನ್ನೇನ್ ಫೆಬ್ರವರಿಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಇದೇ ತರ ಪ್ರೀತಿ ಕೊಡಿ, ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ. ನಮ್ಮ ಇಡೀ ಟೀಮ್, ನಮ್ಮ ರಾಜೇಶ್ ರಾಮನಾಥ್ ಸರ್ ಇರ್ಬೋದು, ವೆಂಕಟ್ ಗೌಡ್ರು, ಲೋಕಿ ಅವ್ರು ಇರ್ಬೋದು, ಜಗನ್ ಬಾಬು ಸರ್ ಇರ್ಬೋದು, ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ. ಎಲ್ಲರಿಗೂ ಆಶೀರ್ವಾದ ಮಾಡಿ, ಪ್ರೀತಿ ತೋರಿಸಿ ಅಂತ ಕೇಳ್ಕೊಂತೀನಿ. ಅಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ಎಲ್ಲಿ ಸಿನಿಮಾ? ಹೌದು, ನನ್ನ ಫಸ್ಟ್ ಸಿನಿಮಾ. ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಈಗ ಸ್ವಲ್ಪ ದಿನದಿಂದ ಮಾಡ್ತಾ ಇಲ್ಲ. ನಾನು ನಾಗಿಣಿ ಮಾಡಿದ್ದೀನಿ, ನಾಯಕಿ ಮಾಡಿದ್ದೀನಿ, ಸತ್ಯಂ ಶಿವ ಸುಂದರಂ ಮಾಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ತೇಜಸ್ವಿನಿ. ರವಿಕೃಷ್ಣ ಅವರು ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಹೆಸರು ರವಿಕೃಷ್ಣ. ಮತ್ತೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಇಡೀ ನಮ್ಮ ಟೀಮ್ಗೆ, ಎಲ್ಲರಿಗೂ ಇಲ್ಲಿರೋದಕ್ಕೆ ನಂಗೆ ಖುಷಿ ಆಗ್ತಾ ಇದೆ ತುಂಬಾ ದಿನ ಆದ್ಮೇಲೆ. ಮೇನ್ ನಮ್ಮ ರಾಜೇಶ್ ಸರ್ ಇರ್ಬೋದು, ಅವರೇ ಮೇನ್ ತುಂಬಾ ಸಪೋರ್ಟು ಎಲ್ಲ ವಿಷಯದಲ್ಲೂ. ಮತ್ತೆ ವೆಂಕಟ್ ಗೌಡ್ರು, ಮೀನಾ ಮೇಡಮ್, ಮೇನ್ ನಮ್ಮ ಗೆಳೆಯ ಲೋಕಿ, ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬಾ ನಮ್ಗೆಲ್ಲ ಸಪೋರ್ಟ್ ಇತ್ತು. ಇವತ್ತು ಈ ಸ್ಟೇಜಿಗೆ ಬರೋಕ್ ಕಾರಣ, ಇವತ್ತು ಈ ಸಿನಿಮಾ ಆಗೋಕ್ಕೂ ಕಾರಣ ಅವರೇ. ಬಟ್ ಇಡೀ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ಕೊಂತ
ಇವತ್ತು ಇಲ್ಲಿವರೆಗೂ ಬಂದಿದೀವಿ ಅಂದ್ರೆ ನನಗೆ ಖುಷಿ ಆಗ್ತಾ ಇರೋದು. ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಲಾಕ್ಡೌನ್ ಟೈಮಲ್ಲಿ ಹಿಂಗಿರುತ್ತೆ ಅಂತ. ಸೊ ಆ ಸಿಚುವೇಶನ್ ಅಲ್ಲೂ ಬಿಡದೆ ಮೀನಾ ಮೇಡಮ್ ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಇದು ಮೂವಿ ಮಾಡ್ತಾ ಇರೋದು, ಸ್ವಲ್ಪ ನರ್ವಸ್ ಇದೆ, ಬೇಜಾರು ಮಾಡ್ಕೋಬೇಡಿ. ಯಾಕೆ ಸರ್, ಏನೋ ಡೌಟಾ ಸರ್? ಸರ್ ಕಾಣಲ್ಲ ಸರ್? ಸರ್ ಅಲ್ಲಿ ಡಯಟ್ ಮಾಡಿದೆ ಸರ್ ಸ್ವಲ್ಪ. ಸರ್ ಅಲ್ಲಿ ಟ್ರಿಮ್ ಇದೆ, ಸ್ವಲ್ಪ ಬಿಟ್ಟಿದ್ದೀನಿ. ಹೌದು ಸರ್, ಫಸ್ಟ್ ಸಿನಿಮಾ ಸರ್. ನಾನು ಬೇಸಿಕ್ಲಿ ಡ್ಯಾನ್ಸರ್ ಸರ್, ಸ್ಟೇಜ್ ಡ್ಯಾನ್ಸರ್. ಹಾಂ ಸರ್. ಇಲ್ಲ ಸರ್, ಕವಿರಾಜ ಮಾಸ್ಟ್ರು ಮತ್ತೆ ವಿಜಯನಗರ ಮಂಜು ಮಾಸ್ಟ್ರು ಮತ್ತೆ ಸದಾ ಮಾಸ್ಟ್ರು 3 ಜನ ಮಾಡಿದ್ದಾರೆ ಸರ್. ಹೌದು ಸರ್, ತುಂಬಾ ಈಸಿ ಆಯ್ತು. ಬಟ್ ಆದ್ರೂ ತುಂಬಾ ಬೆಂಡ್ ಎತ್ತಿದ್ದಾರೆ ಸರ್. ಸಾಂಗ್ಸ್ ಅಲ್ಲಿ ನೀವು ಕೆಲವೊಂದು ಕಟ್ಟಿಂಗ್ಸ್ ನೋಡಿದೀವಿ ಸರ್. ಕಟ್ಟಿಂಗ್ಸ್ ಇಲ್ಲ, ಕಂಟಿನ್ಯೂಸ್ ಶಾರ್ಟ್ಸ್ ಇದೆ, ಕಂಟಿನ್ಯೂಸ್ ಪ್ಲೇಸ್ ಇದೆ. ಅಲ್ಲಿ ಮಧ್ಯದಲ್ಲೂ ಮತ್ತೆ ಇನ್ಸರ್ಟ್ ಮಾಡಿದ್ದಾರೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಬೇಸಿಕಲಿ ಅವಾಗಲೇ ಅದಕ್ಕೆ ಹೇಳಿ ನಿಮ್ಗೆ ಗೊತ್ತೇಳಿದೇನಕ್ಕೆ ಅವ್ರು ಬೇಸಿಕಲಿ ಡ್ಯಾನ್ಸರ್. ಸೊ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ನಾವು ಇಲ್ಲಿ ಲಿರಿಕಲ್ ಏನು ತೋರ್ಸಕ್ಕಾಗಲ್ಲ ಸರ್. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಆ ವಿಡಿಯೋ ವಿಜುವಲೈಸೇಷನ್ ತೋರಿಸ್ತೀವಿ. ಅಂಡ್ ವೆಂಕಟೇಶ್ ಬಾಬು ಅವರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವಾಗಲೇ ನಾನು ಹೇಳೋದು ಮತ್ತೆ ಆಕ್ಚುಲಿ ಅವ್ರು ಕೂಡ ನಮಗೆ ಒನ್ ಆಫ್ ದಿ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಈ ಸಿನಿಮಾಗೆ. ಸೊ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಂದ್ ನಿಮಿಷ. ಸೊ ನಾನು ಆಲ್ಮೋಸ್ಟ್ ಒಂದು 18 ಇಯರ್ಸ್ 19 ಇಯರ್ಸ್ ಇಂದ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾ ಇರೋದು. ನಂದು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇತ್ತು. ಸೊ ಅದರಿಂದ ನನಗೆ ತುಂಬಾ ಈಸಿ ಆಯ್ತು. ಜೊತೆಗೆ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ದು ರಾಜೇಶ್ ರಾಮ ಸರ್ ಮತ್ತೆ ನಮ್ಮ ಜಗನ್ ಬಾಬು ಸರ್. ನಿನ್ ಕೈಲಿ ಆಗುತ್ತೆ, ಮಾಡು 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 ಅಂತ. ನನಗೆ ಯಾಕೆಂದ್ರೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ, ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಏನೋ ಒಂದು ಮಾಡಬೇಕು ಅನ್ನೋದೊಂದು ಛಲ ಇತ್ತು. ಸೊ ಅದಕ್ಕೆ ನನ್ನ ಸಪೋರ್ಟ್ ಇದ್ದು ಇವರೆಲ್ಲರ ಮನೆ. ಮತ್ತೆ ಮೇನ್ ನನ್ನ ಸ್ನೇಹಿತ ಗೆಳೆಯ ನಮ್ಮ ಲೋಕಿ, ನನಗೆ ಪ್ರತಿಯೊಂದು ವಿಷಯದಲ್ಲೂ ಅವನು ಅಷ್ಟೇ ಸಪೋರ್ಟಿವ್ ನಿಂತ್ಕೊಂಡು ಎಲ್ಲ ವಿಷಯನೂ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಮುಂದಕ್ಕೂ ಇನ್ನೂ ಸಿನಿಮಾ ಮಾಡ್ತೀವಿ ನಾ ಇಬ್ರು ಸೇರಿ ಜೊತೆಗೆ. ಮತ್ತೆ ಹಾಗೆ ತುಂಬಾ ಹೇಳ್ಬೇಕಂದ್ರೆ ಹೀರೋಯಿನ್ ಅವರು ತುಂಬಾ ತೇಜಸ್ವಿನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಜೊತೆಗಿದ್ದು. ಒಂದು ಒಳ್ಳೆ ಸಿನಿಮಾ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಓಕೆ.